ಇನ್ನು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಫ್ಲೈಟ್ ಹತ್ತಬೇಕಾಗಿತ್ತು, ಬಟ್ ಯಾಕೋ ವಿಳಂಬ ಅಂತ ಹೇಳ್ತಾ ಇದ್ದಾರೆ. ಏನಾಯ್ತು ಅಂತದ್ದು? ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸ 2 ಬಾರಿ ಮುಂದೂಡಿಕೆ ಆಗಿದೆ. ಬೆಳಗ್ಗೆ 9:30ಕ್ಕೆ ಹೊರಡಬೇಕಾಗಿತ್ತು, ಟಿಕೆಟ್ ಕ್ಯಾನ್ಸಲ್ ಆಯಿತು. ಮತ್ತೆ 10:55ಕ್ಕೆ ಟಿಕೆಟ್ ಬುಕ್ ಅನ್ನ ಮಾಡಿದ್ರು. ಈಗ 2 ಬಾರಿ ಟಿಕೆಟ್ ಕ್ಯಾನ್ಸಲ್ ಆಗಿ 12:30ಕ್ಕೆ ಮತ್ತೆ ಟಿಕೆಟ್ ಬುಕ್ ಆಗಿದೆ. ಏರ್ಪೋರ್ಟ್ನ ಹೋಟೆಲ್ನಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ತಂಗಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸ 2 ಬಾರಿ ಮುಂದೂಡಿಕೆ ಆಗಿರೋದು. ಬೆಳಗ್ಗೆ 9:30ಕ್ಕೆ 10:55ಕ್ಕೆ 2 ಬಾರಿಯೂ ಕ್ಯಾನ್ಸಲ್ ಆಗಿ ಈಗ ಫೈನಲಿ 12:30ಕ್ಕೆ ಟಿಕೆಟ್ ಬುಕ್ ಆಗಿದೆ ಅಂತೆ. ಏನಾಯ್ತು ಅಂತದ್ದು? ಯಾವ್ದಾದ್ರು ಫೋನ್ ಕಾಲ್ ಇತ್ತ? ನನ್ನ ಸಹೋದ್ಯೋಗಿ ಮಧುಕೃಷ್ಣ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಧುಕೃಷ್ಣ, ಯಾತಕ್ಕೋಸ್ಕರ ಕ್ಯಾನ್ಸಲ್ ಆಗಿದ್ದು? ಅರುಣ್, ಬೆಳಗ್ಗೆ ಬೆಂಗಳೂರು ಬಿಡೋದು ಸ್ವಲ್ಪ ತಡ ಆಗಿತ್ತು ಡಿ ಕೆ ಶಿವಕುಮಾರ್. ಹಾಗಾಗಿ ಬೆಳಗ್ಗೆ 9:30 ವಿಮಾನ ಏನಿತ್ತು ಅದು ಮಿಸ್ ಆಗಿತ್ತು. ಹಾಗಾಗಿ ನಂತರ 10:50 ವಿಮಾನವನ್ನ ಬುಕ್ ಮಾಡ್ಕೊಂಡಿದ್ರು. ಆದ್ರೆ ಅದು ಕೂಡ ಈಗ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೋಗ್ತಾ ಇಲ್ಲ. ಮತ್ತೆ ಈಗ ಏರ್ಪೋರ್ಟ್ ನ ಒಳಭಾಗದಲ್ಲಿರುವಂತಹ ತಾಜ್ ಹೋಟೆಲ್ ನಲ್ಲಿ ಈಗ ಡಿ ಕೆ ಶಿವಕುಮಾರ್ ವಾಸ್ತವ್ಯನ ಹೂಡಿದ್ದಾರೆ. ಮತ್ತೆ 12:30 ಫ್ಲೈಟ್ ಗೆ ಬುಕ್ ಮಾಡ್ಕೊಂಡಿದ್ದಾರೆ ಟಿಕೆಟ್. ಹಾಗಾಗಿ 12:30ಗೆ ಹೋಗ್ತೀನಿ ಅನ್ನೋ ಮಾಹಿತಿ ಇರುವಂತದ್ದು. ಸದ್ಯ ಯಾಕೆ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯ ಗೊಂದಲದಲ್ಲಿದ್ದಾರಾ, ದೆಹಲಿಗೆ ಹೋಗ್ಬೇಕಾ ಬೇಡವಾ ಅನ್ನೋಂತ ಮನಸ್ಥಿತಿಯಲ್ಲಿ ಇದ್ದಾರಾ ಅನ್ನೋಂತಹ ಒಂದು ರೀತಿ ಕಾಣ್ತಾ ಇರುವಂತದ್ದು. ಈಗಾಗಲೇ ಕೂಡ ಬೆಳಗ್ಗೆ 9:30ಗೆ ಬಂದಂತ ಸಂದರ್ಭದಲ್ಲಿ ಮೊದಲನೇ ಫ್ಲೈಟ್ ತಡ ಆಗಿತ್ತು. ಆದ್ರೆ ಎರಡನೇ ಫ್ಲೈಟ್ 10:55 ಅದರಲ್ಲಿ ಹೋಗ್ಬೋದಾಯ್ತು. ಆದ್ರೆ ಆ ಫ್ಲೈಟ್ ಅನ್ನು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಮಿಸ್ ಮಾಡ್ಕೊಂಡಿದ್ರೆ ಈಗ 12:30ಗೆ ಮತ್ತೊಂದು ಫ್ಲೈಟ್ ಅನ್ನ ನಿಗದಿ ಮಾಡ್ಕೊಂಡಿರೋದು. ಹಾಗಾಗಿ ಆ ಫ್ಲೈಟ್ ನಲ್ಲಿ ಹೋಗ್ತಾರಾ ಇಲ್ವಾ ಅನ್ನೋ ಕುತೂಹಲ ಕೂಡ ಈಗಲೂ ಕೂಡ ಮನೆ ಮಾಡಿರುವಂತದ್ದು. ಸದ್ಯಕ್ಕೆ ಏರ್ಪೋರ್ಟ್ ನ ತಾಜ್ ಹೋಟೆಲ್ ನಲ್ಲಿ ಈಗ ಡಿ ಕೆ ಶಿವಕುಮಾರ್ ಇದ್ದಾರೆ. ಬೇರೆ ನಾಯಕರು ಕೂಡ ಬಂದು ಅವರನ್ನ ಭೇಟಿಯಾಗುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ದೆಹಲಿಗೆ ಹೋಗ್ತಾರಾ ಇಲ್ವೋ ಅನ್ನೋದೇ ಒಂದು ರೀತಿಯ ಕುತೂಹಲಕಾರಿಯಾಗಿರುವಂತದ್ದು. ಅರುಣ್, ಓಕೆ ಮಧುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.